ಸೊ ಕೊನೆಗೂ ಮಧ್ಯರಾತ್ರಿ ನಾವು ಊರ್ ಬಿಡಂಗಾದ್ರಿ ಗುರು. ಮೈಸೂರ್ ವಿ ಆರ್ ಕಮಿಂಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹೋಟೆಲ್ ವೆಜ್ ತಿಂಡಿ ಬರ್ರಿ. ಆಲ್ರೈಟ್ ಬಡೇಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವಿದ್ದೀರಿ ಮೈಸೂರು, ನಮ್ಮ ಮೈಸೂರು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಲ್ಲಿ ನಾವಿದ್ದೀರಿ. ಸೊ ಎಲ್ಲಿ ಹೋಗ್ತಾ ಇದ್ರು? ಹುಡುಗಿರು ನೋಡಕ್ಕೆ ಮೈಸೂರು. ಹೆಣ್ಣುಗಳ ನೀನು ಎಷ್ಟು ಬದುಕು ಛಿ, ಹೆಣ್ಣುಗಳ ನೀವು ಬದುಕ್ತಾವ ಛಿ ಛಿ ಛಿ. ಮೈಸೂರು ಇಲ್ಲಿಂದ 10 ಕಿಲೋಮೀಟರ್ ಮೈಸೂರೇ. ಲೆಫ್ಟ್ ತಗೊಂಡು ನಂಜನಗೂಡು ರೋಡಲ್ಲಿ ಇದ್ದೀರಿ. ಬಂಡೀಪುರ ತಿಂಡಿಗೆ ಹಾಕಿದಿರಿ. ಬೆಳಗ್ಗೆನೆ ತಿಂಡಿ ಮಾಡ್ಕೊಂಡು ಓಡೋದೆ. ನಮ್ಮ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಬಂದು ಮೀಟ್ ಮಾಡೋದು. ನೀವು ಯಾರಾದ್ರೂ ಹೊಸದಾಗಿ ಚಾನಲ್ ನೋಡ್ತಾರೆ NPK ಎವ್ರಿವೇರ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ. ನಮ್ಮ ತೇಜಸ್ ಬ್ರೋ ಬರ್ತಾ ಇದ್ದಾರೆ. ಏನ್ ಬ್ರಾ ಬೆಳಗ್ಗೆನೆ ಇನ್ನು ಮೈಸೂರಿಗೆ ಬಂದ್ಬಿಟ್ಟಿದ್ದೀರಾ? ಇಡ್ಲಿ ರೆಡಿ ಆಗುತ್ತೆ. ಅದಕ್ಕೆ ಮೈಸೂರು ಮಲ್ಲಿಗೆ ನೋಡ್ಕೊಂಡು ಹೋಗೋಣ. ಮೈಸೂರು ಮಲ್ಲಿಗೆ ಅಂತ. ವಾಟ್ ಈಸ್ ಹ್ಯಾಪಿನೆಸ್? ಸರ್ ಫೋಟೋ ಬೇಕಾ ಸರ್? 20 ರೂಪಾಯಿ ಸರ್, 20 ರೂಪಾಯಿ ಸರ್. ಹಿಮ ಗೋಪಾಲ ಸ್ವಾಮಿ ಬೆಟ್ಟದ ಪಾರ್ಕಿಂಗು. ಸೊ ನಾವು ಇಲ್ಲಿ ಕಾರ್ನ ಪಾರ್ಕ್ ಮಾಡಿ, ಇದು ಆನ್ ಮಾಡಿ, ಲೈಟ್ ಆನ್ ಮಾಡಿ ನೋಡು. ಯಾವ ಡ್ರೈವರ್ ಅಲ್ಲೇ ಚಿಕ್ಕದಲ್ಲಿ ದಮ್ಮಿದ್ರೆ ಕಾರ್ ಓಡ್ಸೋದ್ ಕಲಿಯೋ. ಸೊ ಕಾರ್ನ ಪಾರ್ಕ್ ಮಾಡಿ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಜನ ಮಾತ್ರ ಅದು ಎಷ್ಟುದ್ದ ಲೈನ್ ನಿಂತವ್ರೆ ಬ್ರೋ. ಜನನೇ ಇಲ್ಲ ಅಂತಾರೆ, ಇಲ್ಲೇ ಕಡಿಮೆ. ಅಲ್ಲಿ ಜನ ನೋಡಿದ್ರೆ ಅಷ್ಟುದ್ದ ಅವ್ರೆ. ಸೊ ಇವಾಗ ಒಂದು ಪಿಟ್ ಸ್ಟಾಪ್ ಹಾಕಿ ಮೇಲಕ್ಕೆ ಹೋಗೋಣ ಬಾ. ಅಲ್ಲಿ ಬಸ್ಸು ಹತ್ಸ್ಕೊಳೋದು, ಜನ ನೋಡ್ರಿ ಇಲ್ಲಿ ತನಕ ಅವ್ರಿಂದ. ನೋಡುವ, ನಮ್ಮ ಹತ್ರ ಪಾರ್ಕಿಂಗ್ ಟಿಕೆಟ್ ತಗೊಂಡ್ರೆ ಸೀದಾ ಬೆಟ್ಟದ ಮೇಲೆ ಬಿಡ್ತಾರೆ. ಅವ್ರ ಹತ್ರ ತಗೊಂಡ್ರೆ 60 ರೂಪಾಯಿ. 10 ರೂಪಾಯಿ ಕಡಿಮೆ ಕೊಡು, ಪರವಾಗಿಲ್ಲ ಅನ್ನೋದು. ಅಣ್ಣ 10 ರೂಪಾಯಿ ಕೊಡೋಣ, 10 ರೂಪಾಯಿ ಕೊಡೋಣ. ಜನಸಾಗರ ಗೊತ್ತು ಅಂತ ತಿಳ್ಕೊಳ್ಳಿ. ಗೊತ್ತು ನಾವು ಅಂದ್ರೆ ಹಿಂಗೆ ಗೊತ್ತು. ಅಲ್ಲಿ ನಿಜ ಗೊತ್ತು ನಮ್ಮನ್ ಗತ್ತು ಅಂತ ತಿಳ್ಕೊಳ್ಳಲ್ಲ. ನಮ್ಮನ್ನ ಗತ್ತು ಅಂತ ತಿಳ್ಕೊಳ್ಳ. ಬಸ್ಸಲ್ಲಿ ಆಧಾರ್ ಕಾರ್ಡ್, ನಿನ್ಗೆ ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಾಗಿ ಬಿಡ್ತಾರೆ. ಹಬ್ಬ ಜೋಕೇಸೆ ಸಡಪ್ಪ. ಸ್ಪೆಕ್ಸ್ ಏನ್ ಹಾಕೊಂಡಿರೋದಿನ ಕಾಣಿಸ್ಬಾರ್ದು ಅಂತ. ನೀನೇನೋ ಇಲ್ಲಿ ತೋರಿಸಿಲಿ. ಎಲ್ಲ ಸ್ಪೆಕ್ಸ್ಗಳು ಹಾಕೊಂಡಿದ್ದೀರ ಕಳ್ಳರ ಮಕ್ಕಳು. ನಾನು ಇನ್ನೂ ಸ್ಪೆಕ್ಸ್ ಹಾಕಿಲ್ಲ. ಎಲ್ಲ ತೋರಿಸು. ಆ ಬಾಟ್ರಿ ದಡ್ಡ ಅಂದಾಗೆ ತಮಿಳ್ನಾಡು. ಅದಕ್ಕೆ ಎನ್ ಪೇರು ಸೆಂದಿಲ್ ಅಂತೀನಿ. ಅಲ್ಲಿ ಹೋಗಿ ವಾಪಸ್ ಬಂದು ಎನ್ ಪೇರು ಚಂದನ್ ಅಂತ. ಹಿಂಗೆ ಹೆಜ್ಜೆ ಆಗ್ತಾ ಇದ್ದಂಗೆ, ಏಯ್ ಏನಪ್ಪ ನೀ ಹಂಗೆ ಹಿಂಗೆ ಎನ್ ಪೇರು ಸೆಂದಿಲ್ ಅಂತೀನಿ. ಇಲ್ಲಿ ಇಚ್ಛಾ ಇದ್ದಂಗೆ ಕನ್ನಡ ಮಾತಾಡೋದು. ಹಿಂಗೆ ಡಬಲ್ ಆ್ಯಕ್ಟಿಂಗ್, ಮೋನೆ ಆ್ಯಕ್ಟಿಂಗ್ ಮಾಡೋಣ ಅಂತಿದ್ದೀನಿ. ಬೆಂಗಳೂರಲ್ಲಿ ಇರೋರಿಗೆ ಮಿನಿಮಮ್ 4-5 ಭಾಷೆ ಗೊತ್ತಿರುತ್ತೆ. ಕನ್ನಡ ಫಿಕ್ಸ್, 5 ಭಾಷೆ ಗೊತ್ತು ನನಗೆ. ನೋಡೋ ಹುಲಿ ಬರ್ತೈತೆ, ನೋಡೋ ಹುಲಿ ಬರ್ತೈತೆ. ಅಮ್ಮ ನಾನು ಬೇಕು, ಅಮ್ಮ ನಾನು ಬೇಕು. ಸೊ ಗುರು ಮೇಲಕ್ಕೆ ಕ್ಯಾಮ್ರಾ ಅಲೋ ಇಲ್ವಂತೆ. ನಮ್ಮ ಚಂದನ್ ಭಾಸ್ಕರ್ ಕ್ಯಾಮ್ರಾನ ಕಾರಲ್ಲಿ ಇಟ್ಬಿಟ್ಟು ಬರಕ್ಕೆ ಹೋದ್ರು. ಇಲ್ಲಿ ಇದ್ರ ಹತ್ರ ಹಿಮಾವತ್ ವೇಣುಗೋಪಾಲ ಸ್ವಾಮಿ ಬೆಟ್ಟದ ಹತ್ರ ಕ್ಯಾಮ್ರಾ ಎಲ್ಲ ಇಲ್ವಂತೆ. ಆಯಿತಾ, ಅದಕ್ಕೆ ಕಾರಲ್ಲಿ ಇಡೋಕೆ ಹೋಗ್ತಾ ಇದ್ದೀವಿ. ಮೊಬೈಲಲ್ಲಿ ಹಿಡ್ಕೊಂಡು ಅವನಿಗೆ ವಿಡಿಯೋ ನೋಡಿ ಆಮೇಲೆ ಅರ್ಥ ಆಗುತ್ತೆ ನಿಮಗೆ. ಓಕೆ, ಮೊಬೈಲಲ್ಲಿ ಹಿಡ್ಕೊಂಡು ಫೋಟೋಗಳನ್ನ ಹಾಕ್ತೀರ ಅವ್ನಿಗೆ. ನಮ್ಮನ್ ಗತ್ತು ಅಂತ ತಿಳ್ಕೊಳ್ಳಲ್ಲ. ನಮ್ಮನ್ನ ಗತ್ತು ಅಂತ ತಿಳ್ಕೊಳ್ಳ. ಇಲ್ಲಿ ಬಸ್ ಬರುತ್ತೆ. 3 ಬಸ್ ಅವೆ, ಆರಾಮಾಗಿ ಹೋಗ್ಬೋದು. ಬಸ್ಸಲ್ಲಿ ಕುತ್ಕೊಂಡು ಆರಾಮಾಗಿ ಹೋಗ್ತಾನೆ ಇರ್ತೀಯ. ಪುಷ್ಪ ಅಸಲು ತಗ್ಗಿಯದಿಲ್ಲ. ಸೊ ಫೈನಲಿ ಬೆಟ್ಟ ಮೇಲೆ ಹಿಮ ಇರುತ್ತೆ ಅಂತ ಬಂದು ಡಿಸಪಾಯಿಂಟ್ ಆಗಿ ದೇವ್ರನ್ನ ನೋಡಿ ಮನ್ಸಿಗೆ ನೆಮ್ಮದಿಯಾಗಿ, ಅದಕ್ಕೆ ಬರೋರು ಇನ್ನೂ ಸ್ವಲ್ಪ ಅರ್ಲಿ ಆಗಿಬಿಟ್ರಿ. ನಾವು ಬೇಗ ಬನ್ನಿ. ನಾವು 4 ಗಂಟೆಗೆ ಬಿಟ್ರಿ, ಬಟ್ ಕೆಳಗಡೆ ಬಸ್ಸು ಲೇಟ್ ಆಗೋಯ್ತು. ಸಖತ್ ಡಿಸಪಾಯಿಂಟ್ಮೆಂಟ್ ಆಯ್ತೈತೆ. ಆನೆ ಇಲ್ದೇನೆ ಈ ಪಾರ್ಟಿ ಜನ ಅವರೇ.
ಆನೆ ಇದ್ದೀರಿ ಇನ್ನೆಷ್ಟು ಜನ ಇರೋದು ಗೊತ್ತಿಲ್ಲ. ಆನೆ ಲದ್ದಿ ಇದೆ ನೋಡಲ್ಲಿ ನಮ್ಮ ಆನೆ ತೋರಿಸಲ್ಲದ್ದಿ ಹೋಗ ಸರಿ. ಅಯ್ಯೋ ಕಾಮಿಡಿ ಏನ್ ಗೊತ್ತಾ, ತಿಳಿಸ್ರು ಒಳಗೆ ಹೋಗಿದ ತಕ್ಷಣ ದೇವ್ರು ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸ್ ಅಲ್ಲ ದೇವಸ್ಥಾನ ಬರಕ್ಕೂ ರಶು, ಇಲ್ಲಿ ಒಳಗಡೆ ದರ್ಶನ ಮಾಡೋಕ್ಕೂ ರಶ್. ಎಲ್ಲ ಓಕೆ ಬ್ರೋ. ಹಿಮ ಇಲ್ಲ ಯಾಕೆ ಬ್ರೋ, ಡಿಸಪಾಯಿಂಟ್ಮೆಂಟ್ ಮಾಡ್ಬಿಟ್ರಿ ಬ್ರೋ. ನನಗೆ ದೇವ್ರ ಮೇಲೆ ಬೇಜಾರಾಗ್ತದೆ ಯಾಕೆ ಬಂದ ಅಂತ ಬರ್ತಾ ಇದಾರೆ. ದೇವ್ರನ್ನ ಭಕ್ತಿಯಿಂದ ಬೇಡ್ಕೊ ಹಿಮ ಬರ್ಲಿ ಅಂತ. ಹಿಮ ಬಂದಿಲ್ಲ ಅಂದ್ರೆ ನಿಮ್ಗೊಬ್ಳು ಹೇಮ ಬರ್ತಾಳೆ. ಬಟ್ ಒಳ್ಳೆ ವೆದರ್ ಇದ್ದಾಗ ಬರ್ಬೇಕಲ್ಲ ಇಲ್ಲಿ, ಇಲ್ಲ ಚೆನ್ನಾಗಿರಲ್ಲ. ದೇವಸ್ಥಾನ ಹೆಸರು ಚೇಂಜ್ ಮಾಡಿದ್ದೀನಿ ಏನು ಬರೀ ಗೋಪಾಲ ಸ್ವಾಮಿ, ಹಿಮ ಇಲ್ಲ. ನೋಡಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ಇಲ್ಲಿ ಲೈನಲ್ಲಿ ನಿಂತ್ಕೊಬೇಕು ಬಸ್ಸಿಗೆ. ಬಸ್ ಹತ್ಕೊಂಡು ಕೆಳಗೆ ಹೋಗಿ ಕಾರ್ ಹತ್ಕೊಂಡು ಹತ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ಫಸ್ಟು ಇಲ್ಲಿಗೆ ಬಂದ್ರಿ, ನಾವು ಬಂದಿದ್ದ ಟೈಮ್ ಬಂದು 8 ಗಂಟೆ ಆಗಿತ್ತು. ಸೊ 8:30 ಅಂದ್ಕೊಳ್ಳಿ. ಜನ ಮಾತ್ರ ಫುಲ್ಲು ಜಾಸ್ತಿ ನಿಂತಿರೋ. ಸೊ ಕಾರ್ನ ಇಲ್ಲೇ ಕೆಳಗಡೆ ಪಾರ್ಕ್ ಮಾಡಬೇಕು. ಪಾರ್ಕಿಂಗ್ ಸ್ಪೇಸ್ ಇದೆ, 60 ರೂಪೀಸ್ ತೊಗೊತಾರೆ ಪಾರ್ಕಿಂಗ್ಗೆ. ಪಾರ್ಕ್ ಮಾಡಿ ಅವ್ರದ್ದೇ ಬಸ್ ಇದೆ, KSRTC ಬಸ್ಸು. ಸೊ ಅಲ್ಲಿಗೆ ಒಬ್ಬರಿಗೆ 60 ರೂಪೀಸ್ ಟಿಕೆಟು, ಮೇಲಕ್ಕೆ ಹೋಗಿ ಕೆಳಗೆ ಬರೋಕ್ಕೆ ಅಪ್ ಆ್ಯಂಡ್ ಡೌನು. ಲೈನಲ್ಲಿ ನಿಂತ್ಕೊಂಡು ಅಲ್ಲಿಗೆ ಹೋಗೋಷ್ಟಲ್ಲೇ 11 ಗಂಟೆ 10:30. ಫ್ರೆಂಡ್ಸ್ ಬರೋದು ಮುಖ್ಯ ಅಲ್ಲ, ಬಂದು ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡೋದೇ ತುಂಬಾ ಟೈಮ್ ಹೋಗ್ಬಿಡುತ್ತೆ. ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಹಿಮ ಇರುತ್ತೆ ಅದು ಇದು ಅಂತ, ಏನು ಇರಲಿಲ್ಲ. ಸಖತ್ ಬೇಜಾರಾಗೋಯ್ತು. ಕರ್ನಾಟಕ ಸರ್ಕಾರ ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು. ಅಟ್ಲೀಸ್ಟ್ ಬೈಕರ್ಸ್ ಬಿಡಬೇಕು. ಬೈಕರ್ಸ್ ಆದರೂ ಅಲೋ ಮಾಡಿದ್ರೆ ಒಂಚೂರು ಇದಾದರೂ ಅಲ್ಲಿ. ಇನ್ನೊಂದು ವಿಷಯ ಏನಂದ್ರೆ ಪಾರ್ಕಿಂಗ್ ಇಲ್ಲ ಗಾಯ್ಸ್ ಮೇಲೆ ಮೇಲ್ಗಡೆ. ಅದೊಂದು ಇದಷ್ಟೇ. ಕಾಡು ಪ್ರಾಣಿಗಳು ಬರ್ತಾ ಇರ್ತಾವೆ, ಒಂದು ಪಾರ್ಕಿಂಗ್ ಏನು ಮಾಡಿಲ್ಲ. ಏನಿಲ್ಲ, ಗಾಡಿನ ಬಿಟ್ರೆ ಓಕೆ. ಬಸ್ ಬಿಡೋದೇ ವೆಯ್ಟ್ ಮಾಡೋದೇ ಪ್ರೊಸೆಸ್ ಇದೆಯಲ್ಲ. ಸೊ ಈ ಪ್ರೊಸೆಸ್ಸಿಂದ ಮೇಲೆ ಹೋಗೋದು ಲೇಟ್ ಆಗಿಬಿಡುತ್ತೆ. ನೀವೇನ ಬೆಳಗ್ಗೆನೆ ಬಂದು ಕಾದ್ಕೊಂಡಿದ್ದು 8:30 ಬಸ್ಗೆ ಹೋದರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹಿಮ ನೋಡ್ಬೋದು ಅಷ್ಟೇ, ಇಲ್ಲ ಅಂದರೆ ಇಲ್ಲ. ಇವಾಗ ಹೊರಟಿದ್ದೀರಿ. ಮೈಸೂರಲ್ಲಿ ಊಟ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು. ಬೆಟ್ಟದಲ್ಲಿ ಹಿಮ ಇಲ್ಲ, ಬರೀ ಗೋಪಾಲ ಸ್ವಾಮಿ ಬೆಟ್ಟ ನೋಡ್ಬೇಕು ಅಂದ್ರೆ ಇವಾಗ ಹೋಗ್ಬೇಕು. ಹಿಮ ಇಲ್ಲ ಬ್ರೋ. ಅಂಕಲ್ ಮೇಲೆ ಹಿಮ ಇಲ್ಲ, ಬರೀ ಗೋಪಾಲ ಸ್ವಾಮಿ ಅಷ್ಟೇ ಇರೋದು. ಹಿಮ ಇಲ್ಲ. ಹಿಮ ಇಲ್ಲ. ತಿನ್ನೋ